ಹೆಲೋ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ದುಡ್ಡು ಹೆಂಗ್ ಉಳಿಸ್ಬೋದು ಯು ಕೆಲಿ. ನನ್ನ ಕೈಯಲ್ಲಿ ಏನಪ್ಪ ಇರೋದಂದ್ರೆ ಇದು ಡಿಸ್ಕೌಂಟ್ ಸಿಗುತ್ತೆ. ಒಂದು 10-20 ಪೌಂಡ್ಸ್ ಇಂದ ಕಮ್ಮಿ ಆಗುತ್ತೆ ನಿಮಗೆ. ಗೊತ್ತಿಲ್ದಿರ ಹೋದ್ರೆ ಅಂತೂ 10,000 ಬಿಲ್ ಪಕ್ಕ ಬಂದೇ ಬರುತ್ತೆ. ನೀರ್ಗಿಂತ ಬಿಯರೇ ಕಮ್ಮಿ ಗೊತ್ತಾ ಇಲ್ಲಿ. ಕ್ಲಬ್ ಕಾರ್ಡಲ್ಲೇ ಒಂದು ಪ್ರೈಸ್ ಇರುತ್ತೆ. ನೀವು ವಿತೌಟ್ ಕ್ಲಬ್ ಕಾರ್ಡ್ಗೆ ಹೋದ್ರೆ ಅದೊಂದು ಪ್ರೈಸ್. ನೀವು ಲಂಡನ್ಗೆ ಬಂದಂಗೆ ಜನ ಲಕ್ಸುರಿ ಬ್ರ್ಯಾಂಡ್ಸ್ ಏನಕ್ಕೆ ಬೈ ಮಾಡ್ತಾರೆ. ಇನ್ ಜನರಲ್ ಲಂಡನ್ ಅಲ್ಲಿ ಮೂವೀಸು ಟ್ಯೂಸ್ಡೇಸ್ ಮತ್ತೆ ವೆಡ್ನೆಸ್ಡೇಸ್ ಚೀಪ್ ಆಗಿದೆ. ರಿಫರ್ಬಿಶ್ ತಗೊಂಡ್ರೆ ಇನ್ನ ಒಂದು 40-50,000 ಸೇವ್ ಆಗುತ್ತೆ. ಹೆಲೋ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ನಾನಿವತ್ತು ಹೌ ಟು ಸೇವ್ ಮನಿ ಇನ್ ಯು ಕೆ ಅಂತ ಮಾಡ್ತೀನಿ. ನೀವು ದುಡ್ಡು ಹೆಂಗ್ ಉಳಿಸ್ಬೋದು ಯು ಕೆಲಿ. ಯಾಕಂದ್ರೆ ನೀವು ಅಂದ್ಕೊಂಡಿದ್ದಾಗೆ ಯು ಕೆ ಒಂದು ದೊಡ್ಡ ದೇಶ. ಆಮೇಲೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ನಿಮಗೆ ಗೊತ್ತು. ಅದರಲ್ಲೂ ನಾನಿರೋ ಜಾಗ ಲಂಡನ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನಿಮಗೂ ಒಂದು ಅಂದಾಜ್ ಕೊಡ್ತೀನಿ, ಎಷ್ಟು ಎಕ್ಸ್ಪೆನ್ಸಿವ್ ಅಂತ, ಮತ್ತೆ ನೀವು ಏನೇನು ಮಾಡಿದ್ರೆ ದುಡ್ಡು ಉಳಿಸ್ಬೋದು ಅಂತ. ಯಾಕಂದ್ರೆ ನೀವು ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ದಿನಕ್ಕಂತೂ ನಿಮಗೆ ಒಂದು 1,000 ರೂಪಾಯಿನ ಖರ್ಚಿದ್ದೇ ಇರುತ್ತೆ. ನೀವು ಟ್ರಾವೆಲಿಂಗ್ ಏನೇ 5 ಪೌಂಡ್ ಅಂದ್ರೆ ನಿಮ್ಗೆ 500 ರೂಪಾಯಿ ಖರ್ಚಿರುತ್ತೆ. ಸೊ ಹೆಂಗಪ್ಪ ಉಳಿಸೋದು ಅಂತ ನಾನಿದು ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂತಾನೆ ಅಲ್ಲ, ಫುಡ್, ಶಾಪಿಂಗು ಎಲ್ಲ ಏನೇನಿದೆಯೋ ಇತ್ತೀಚೆಗೆ ಏನೇನು ಮಾಡ್ಬೋದು ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಒಂದ್ಸತಿ ಕಮೆಂಟ್ ಮಾಡ್ಬಿಡಿ. ಚೆನ್ನಾಗಿದೆಯಲ್ಲ, ಹಿಂದೆ ನೋಡಿ ಹೆಂಗಿದೆ. ಇವತ್ತಿನ ಫಸ್ಟ್ ಟಾಪಿಕ್ಕು ನಾನು ಮಾತಾಡಕ್ಕೆ ಹೋಗ್ತಾ ಇರೋದು ಟ್ರಾವೆಲಿಂಗ್ ಬಗ್ಗೆ. ಸೊ ನೀವು ಫಸ್ಟು ಲಂಡನ್ಗೆ ಬಂದರೆ ಏರ್ಪೋರ್ಟಿಂದ ಏನು ಮಾಡ್ತೀರಾ, ಮನೆಗೆ ಹೋಗಿ ಟ್ರಾವೆಲ್ ಮಾಡಲೇಬೇಕಲ್ವಾ. ಸೊ ಏನು ಮಾಡ್ತೀರಾ, ಕ್ಯಾಬಲ್ಲಿ ಹೋಗ್ತೀರಾ ಫಸ್ಟ್ ದಿವಸ ಅನಿವಾರ್ಯ. ಯಾಕಂದರೆ ನಮ್ಮ ಹತ್ರ ಇಷ್ಟು ದೊಡ್ಡ ದೊಡ್ಡ ಲಗೇಜ್ ಇಟ್ಕೊಂಡು ನಾವು ಟ್ಯೂಬಲ್ಲಿ ಇಲ್ಲ ಮೆಟ್ರೋದಲ್ಲಿ ಎಲ್ಲೋ ಹೋಗೋಕ್ಕಾಗುತ್ತೆ. ಸೊ ಫಸ್ಟೇ ಕ್ಯಾಬಲ್ಲಿ ಹೋಗ್ಲೇಬೇಕಾಗುತ್ತೆ. ಅದಾದಮೇಲೆ ಹೆಂಗೆ ನೀವು ಟ್ರಾವೆಲ್ ಮಾಡ್ತೀರಾ ಅನ್ನೋದು. ಸೊ ನನ್ನ ಕೈಯಲ್ಲಿ ಏನಪ್ಪ ಇರೋದಂದರೆ ಇದು ಆಯಿಸ್ಟರ್ ಕಾರ್ಡು. ಸೊ ಇದು ಆಯಿಸ್ಟರ್ ಕಾರ್ಡ್ ಬಂದು 7 ಪೌಂಡ್ಸ್ ಏನೋ, 700 ರೂಪಾಯಿ ಏನೋ ಇದು. ಸೊ ನೀವು ಆಯಿಸ್ಟರ್ ಕಾರ್ಡಿಂದ ಎಲ್ಲಿಂದ ಎಲ್ಲಿ ಬೇಕಂದ್ರೆ ಟ್ರಾವೆಲ್ ಮಾಡೋದು. ಬಸ್ಗೂ ಆಗುತ್ತೆ, ಟ್ಯೂಬ್ಗೂ ಆಗುತ್ತೆ, ಓವರ್ ಗ್ರೌಂಡ್ ಟ್ರೈನ್ಗೂ ಆಗುತ್ತೆ. ಸೊ ಏನಪ್ಪ ಅಂದರೆ, ಈ ಆಯಿಸ್ಟರ್ ಕಾರ್ಡ್ ನಿಮ್ಮದು ಸ್ಟೂಡೆಂಟ್ ಆಯಿಸ್ಟರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಇದು ಪೀಕ್ ಅವರ್ಸ್ ಇದ್ದಾಗ, ಪೀಕ್ ಅವರ್ಸ್ ಅಂದರೆ ಬೆಳಗ್ಗೆ 8 o'clock-ಇಂದ 10 o'clock, ಮತ್ತು ಸಾಯಂಕಾಲ 5 o'clock-ಇಂದ 7 o'clock. ಸೊ ಇದನ್ನು ಪೀಕ್ ಅವರ್ಸ್ ಅಂತಾರೆ. ಸೊ ಈ ಪೀಕ್ ಅವರ್ಸಲ್ಲಿ ಹೋದರೆ ನೀವು ಸ್ಟೂಡೆಂಟ್ ಹಾಸ್ಟೆಲ್ ಮಾಡಿಸಿದ್ರು ಅಷ್ಟೇ ಕಟ್ ಆಗುತ್ತೆ, ನಾರ್ಮಲ್ ಹಾಸ್ಟೆಲ್ ಅಷ್ಟು. ಇಲ್ಲ ಅಂದರೆ ನೀವು ವಿತೌಟ್ ಆ ಪೀಕ್ ಅವರ್ಸ್ ಬಿಯಾಂಡ್ ಹೋದರೆ ನೀವು ಏನಾಗುತ್ತೆ, 2 ಪೌಂಡು ಇಲ್ಲ 1 ಪೌಂಡ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ ಅದು ನಿಮ್ಗೆ ಇದೊಂದು ವೆರಿ ಗುಡ್ ಸೇವಿಂಗ್ ಇದು. ಯಾಕಂದರೆ ನೀವು ಡೈಲಿ ಕಾಲೇಜಿಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀರಾ, ಮತ್ತು ಬರ್ತಾನೆ ಇರ್ತೀರಾ, ಹೋಗ್ತಾನೆ ಇರ್ತೀರಾ. ಸೆಕೆಂಡ್ ಏನಪ್ಪ ಅಂದರೆ, ನೀವು ಇಲ್ಲಿಂದ ಎಲ್ಲಾನ ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ. ಇವಾಗ ಇಲ್ಲಿಂದ ನಾನು ಕೋವೆಂಟ್ರಿ ಇಲ್ಲ ಕಾಲ್ಚೆಸ್ಟ್ರಿಗೆ ಹೋಗ್ಬೇಕು, ಹೆಂಗೆ ಹೋಗ್ತೀರಾ, ಟ್ರೈನಲ್ಲಿ ತಾನೆ. ಸೊ ಟ್ರೈನಲ್ಲಿ ಹೋಗ್ಬೇಕಾದ್ರೆ ರೈಲ್ ಕಾರ್ಡ್ ಅಂತ ಒಂದು ಸಿಗುತ್ತೆ. ಸೊ ಆ ರೈಲ್ ಕಾರ್ಡ್ ಇಟ್ಕೊಂಡ್ರೆ ನೀವು ಏನು ಫೇರ್ ಇದೆಯೋ ಅದ್ರ ಮೇಲೆ 1/3 ಡಿಸ್ಕೌಂಟ್ ಸಿಗುತ್ತೆ. 1/3 ಆಫ್ ದಿ ಪ್ರೈಸ್ ಪೇ ಮಾಡ್ತಾ ಇರ್ತೀರಾ ನೀವು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ರೈಲ್ ಕಾರ್ಡ್ಗೆ 24 ಪೌಂಡ್ಸ್ ಏನೋ, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, 1 ಫುಲ್ ಇಯರ್ಗಿರುತ್ತೆ. ಸೊ ನೀವು ಎಲ್ಲಿ ಟ್ರಾವೆಲ್ ಮಾಡಿದ್ರು ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೆ ಆ ರೈಲ್ ಕಾರ್ಡ್ ಬೇಡ ಅಂದ್ರೂ ನೀವು ಮುಂಚೆನೇ ಬುಕ್ ಮಾಡಿದ್ರು ನಿಮ್ಗೆ ಅಷ್ಟೇ, ಆಲ್ಮೋಸ್ಟ್ ಅಷ್ಟೇ ಡಿಸ್ಕೌಂಟ್ ಸಿಗುತ್ತೆ. ಒಂದು 10-20 ಪೌಂಡ್ಸ್ ಇಂದ ಕಮ್ಮಿ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ನೀವು 1,000-2,000 ಕಮ್ಮಿ ಉಳಿಸ್ತೀರಾ. ಸೊ ಇವತ್ತಿನ ಸೆಕೆಂಡ್ ಟಾಪಿಕ್ ಏನಂದ್ರೆ ಫುಡ್ ಮತ್ತೆ ಡ್ರಿಂಕ್. ಫುಡ್ ಅಂದ್ರೆ ಫುಡ್ ಮತ್ತೆ ಡ್ರಿಂಕ್ ನಾನು ಏನ್ ಮೆನ್ಷನ್ ಮಾಡ್ತೀನಿ, ಗ್ರಾಸರೀಸ್. ಮತ್ತೆ ನೀವು ಆಚೆ ಕಡೆ ತಿನ್ನಕ್ ಹೋದ್ರೆ, ಇವಾಗ ಎಲ್ಲ ಹೋಗ್ತೀರಾ ಪಬ್ ಇಲ್ಲ ರೆಸ್ಟೋರೆಂಟ್, ಎಲ್ಲಿ ಹೋಗ್ತೀರಾ ಅಲ್ಲೆಲ್ಲಿ ದುಡ್ಡು ಸೇವ್ ಮಾಡ್ಬೋದು ಅಂತ. ಇಲ್ಲೊಂದ್ಸತಿ ನೀವು ಏನು ಗೊತ್ತಿಲ್ದಿರ ಹೋದ್ರೆ ಅಂತೂ 10,000 ಬಿಲ್ ಪಕ್ಕ ಬಂದೇ ಬರುತ್ತೆ. ಹೆಂಗೋದ್ರೂ ಬರುತ್ತೆ ಬಿಲ್ಲು. ನೀವು ಒಂದು ನೀರ್ ಬಾಟ್ಲು ತಗೊಳ್ಳಿ, ಆ ನೀರ್ ಬಾಟ್ಲಿಗೆ 2-3 ಪೌಂಡ್ ಬೇಕಾಗುತ್ತೆ. ನೀರ್ಗಿಂತ ಬಿಯರೇ ಕಮ್ಮಿ ಗೊತ್ತಾ ಇಲ್ಲಿ. ಆಮೇಲೆ ಏನಂದ್ರೆ ಫುಡ್ಡು, ನೀವು ಗ್ರಾಸರೀಸ್ ಅಂದ್ರೆ ನಾನು ತೋರಿಸ್ದಂಗೆ ನೀವು ಟೆಸ್ಕೋ, ಆಲ್ಡಿ, ಆಸ್ಡಾ ಎಲ್ಲ ಇದೆ. ಸೊ ಇದು ಒಂದು ಸೆಕ್ಷನ್ ಇದೆ ಈ ಗ್ರಾಸರಿ ಸ್ಟೋರ್ಸ್ಗೆ. ಫಸ್ಟ್ ಬರೋದು ಆಲ್ಡಿ ಚೀಪೆಸ್ಟ್, ಆಮೇಲೆ ಆಸ್ಡಾ ಇನ್ನೊಂದು, ಅದ್ರ ಕೆಳಗಡೆ ಟೆಸ್ಕೋ ಬರುತ್ತೆ. ಟೆಸ್ಕೋ 5th-6th ಪೊಸಿಷನ್ ಅಲ್ಲಿದೆ. ಸೊ ಇನ್ನೊಂದೇನಂದ್ರೆ, ನೀವು ಶಾಪಿಂಗ್ ಹೋಗ್ಬೇಕಾದ್ರೆ ಆ ಸೂಪರ್ ಮಾರ್ಕೆಟ್ದು ಒಂದು ಕ್ಲಬ್ ಕಾರ್ಡ್ ಅಂತ ಸಿಗುತ್ತೆ. ಇವಾಗ ನನ್ನ ಹತ್ರ ಟೆಸ್ಕೋದ್ ಕ್ಲಬ್ ಕಾರ್ಡ್ ಇದೆ. ಸೊ ಕ್ಲಬ್ ಕಾರ್ಡಲ್ಲೇ ಒಂದು ಪ್ರೈಸ್ ಇರುತ್ತೆ. ನೀವು ವಿತೌಟ್ ಕ್ಲಬ್ ಕಾರ್ಡ್ಗೆ ಹೋದ್ರೆ ಅದೊಂದು ಪ್ರೈಸ್ ಇರುತ್ತೆ. ಕ್ಲಬ್ ಕಾರ್ಡ್ ಫ್ರೀ ಆಗಿ ಮಾಡ್ಕೊಬೋದು. ಒಂದಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಇವಾಗ ಕ್ಲಬ್ ಕಾರ್ಡ್ ಅನ್ನೋದು ಏನು, ಇಲ್ಲ ನಾವು ಹೆಂಗ್ ಮಾಡ್ಕೊಬೋದು ಕ್ಲಬ್ ಕಾರ್ಡ್ ಅನ್ನೋದನ್ನ ಅಂತ. ಸೊ ಫಸ್ಟ್ ನೀವು ಗ್ರಾಸರಿ ಸ್ಟೋರ್ಗೆ ಹೋದ್ರೆ ಫಸ್ಟ್ ಕ್ಲಬ್ ಕಾರ್ಡ್ ಮಾಡ್ಕೊಳೋದು ಕಲ್ತ್ಕೊಂಬಿಡಿ. ಕ್ಲಬ್ ಕಾರ್ಡ್ ಮಾಡ್ಕೊಂಡು ನಿಮಗೆ ತುಂಬಾ ಅಂದ್ರೆ ತುಂಬಾ ಸೇವಿಂಗ್ಸ್ ಇದೊಂದು. ಸೆಕೆಂಡ್ ಏನಪ್ಪಾ ಅಂದ್ರೆ, ನೀವು ಡೆಲಿವರ್ ಮಾಡ್ಕೊತೀರಾ ಅಂದ್ಕೊಳ್ಳಿ, ಫುಡ್ನ ನೀವು ಮನೆಗೆ ತರಿಸ್ಕೊಂತೀರಾ ಇಲ್ಲ ಏನೋ ಮಾಡ್ಕೊತೀರಾ. ಅವಾಗ ನೀವು ನಾರ್ಮಲ್ ಆಗಿ ಊಬರ್ ಈಟ್ಸ್ ಇದೆ, ಇಲ್ಲಿ ಡೆಲಿವರಿ ಇದೆ, ಮಾಡಬೇಡಿ ಅದನ್ನಂತೂ ಮಾಡಕ್ ಹೋಗ್ಬೇಡಿ. ಆಲಿಯೋ ಅಂತ ಒಂದು ಆ್ಯಪ್ ಇದೆ, ಮತ್ತೆ ಟೂ ಗುಡ್ ಟು ಟೇಸ್ಟ್ ಅಂತಾನು ಒಂದು ಆ್ಯಪ್ ಇದೆ. ಅದ್ರಲ್ಲಿ ಮಾಡಿದ್ರೆ ಸರ್ಪ್ಲಸ್ ಸೇವಿಂಗ್ಸ್ ಆಗುತ್ತೆ. ಅಂದ್ರೆ ತುಂಬಾ ಸೇವಿಂಗ್ಸ್ ಕೊಡ್ತಾರೆ ಫುಡ್ ಮೇಲೆ.
ಸ್ಟೂಡೆಂಟ್ಸ್ಗೆ ಯೂನಿಡೇಸ್ ಹಾಕೊಳ್ಳಿ ಫಸ್ಟ್. ಯೂನಿಡೇಸ್ ಬಗ್ಗೆ ಹೇಳೋದು ಮರ್ತೋದೆ ನಿಮಗೆ. ಯೂನಿಡೇಸ್ ಹಾಕೊಂಡ್ರೆ ಒಂದು 2 or 3 times ನಿಮಗೆ ಊಬರ್ ಈಟ್ಸ್ ಅಲ್ಲಿ 20% 15% ಆಫ್ ಇದೆ. ಸೊ ಊಬರ್ ಈಟ್ಸ್ ಯೂಸ್ ಮಾಡಿ ಒಂದು 2 times ಅಷ್ಟೇ. ಥರ್ಡ್ ಟಾಪಿಕ್ ಏನಂದ್ರೆ ಶಾಪಿಂಗ್. ನೀವು ಶಾಪಿಂಗ್ ನೋಡ್ತಾ ಇದ್ದಂಗೆ ನೀವು ಲಂಡನ್ಗೆ ಬಂದಂಗೆ ಜನ ಲಕ್ಸುರಿ ಬ್ರ್ಯಾಂಡ್ಸ್ ಏನಕ್ಕೆ ಬೈ ಮಾಡ್ತಾರೆ, ಮತ್ತೆ ಎಲ್ಲಾರು ನೋಡಿದ್ರೆ ನೀವು ಮೈಕಲ್ ಕಾರ್ಸ್, ಕೋಚ್ ಬರೇ ಅಂತದೇ ಉಪಯೋಗಿಸ್ತಾರೆ. ಯಾಕೆ, ಹೆಂಗೆ ಅಷ್ಟು ನಿಮ್ಗೆ ಎಲ್ಲಾರು ಬರೇ ಅದೇ ಉಪಯೋಗಿಸ್ತಾ ಇದಾರೆ ಅಂದ್ರೆ ನಿಮ್ಗೆ ಚೀಪಾಗಿ ಸಿಗುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಅದು ಬೇಸಿಕ್ ಕಾಮನ್ ಸೆನ್ಸ್. ಅದು ನೀವು ಎಲ್ಲಾರು ಉಪಯೋಗಿಸಿದ್ರೆ ಚೀಪಾಗಿ ಸಿಗುತ್ತೆ ಅಂತ. ಚೀಪ್ ಅಂದ್ರೆ ಅದು ಅಷ್ಟು ಚೀಪ್ ಅಲ್ಲ. ಬಟ್ ನಾನು ಹೇಳ್ತಾ ಇರೋದಂದ್ರೆ ಏನಂದ್ರೆ ಶಾಪಿಂಗ್ಗೂ ಒಂದ್ ಸ್ವಲ್ಪ ಇದಿದೆ, ಡಿಸ್ಕೌಂಟ್ಸ್ ಮತ್ತೆ ಆಫರ್ಸ್ ನೀವು ಯಾವಾಗ ತಗೊಬೋದು ಅಂತ. ಸೊ ಫಸ್ಟ್ ಏನ್ ನಾನು ಹೇಳೋದಂದ್ರೆ ಶಾಪಿಂಗು ನೀವು ಲಕ್ಸುರಿ ಬ್ರ್ಯಾಂಡ್ ಶಾಪಿಂಗ್ ಹೋಗಿದ್ರೆ ಬೈಸ್ಟರ್ ವಿಲೇಜ್ ಅಂತ ಇದೆ, ಮತ್ತೆ ಇನ್ನೊಂದು ಚೆಶೈರ್ ಓಕ್ಸ್ ಅಂತ ಇದೆ. ಈ ಎರಡು ಜಾಗದಲ್ಲಿ ಔಟ್ಲೆಟ್ಸ್ ಇದೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಔಟ್ಲೆಟ್ ಇದೆ. ಗೂಚಿಯಿಂದ ಹಿಡ್ದು ಗೆಸ್, ಕೋಚು, MK, ಅಂಡರ್ ಆರ್ಮರ್, ಯಾವ್ದು ಬೇಕಾದ್ದು ನೇಮ್ ಇಟ್ ಯು ಗೆಟ್ ಇಟ್, ಆ ಥರ ಇದೆ ಆ ಜಾಗ. ಸೊ ಆ ಜಾಗಕ್ಕೆ ಹೋದ್ರೆ ನಿಮ್ಗೆ ನಾರ್ಮಲ್ ಔಟ್ಲೆಟ್ ಡಿಸ್ಕೌಂಟ್ಸ್ ಏನಿದೆಯೋ ಅದು ನಿಮ್ಗೆ ಅವೈಲೇಬಲ್ ಇದೆ ಅಲ್ಲಿ. ಮತ್ತೆ ಚೆಶೈರ್ ಓಕ್ಸ್ ಆಲ್ಸೋ ಇಸ್ ದ ಸೇಮ್. ಬಟ್ ಏನಂದ್ರೆ ಬೈಸ್ಟರ್ ವಿಲೇಜ್ಗೆ ಮತ್ತೆ ಚೆಶೈರ್ ಓಕ್ಸ್ಗೆ ಹೋಗ್ಬೇಕಂದ್ರೆ ಒಂದು 1 hour ಟ್ರೈನ್ ಜರ್ನಿ ಇದೆ. ಸೊ ಇಲ್ಲಿಂದ ನೀವು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಲಂಡನ್ ಇಂದ ಹೋಗಿದ್ರೆ. ಸೊ ಅದಾದ್ಮೇಲೆ ಶಾಪಿಂಗ್ ಮಾಡಕ್ಕೆ ಸರಿಯಾದ ಟೈಮ್ ಯಾವಾಗ ಅಂತ ಹೇಳ್ತೀನಿ. ಒಂದು ಕ್ರಿಸ್ಮಸ್ಗಿಂತ ಮುಂಚೆ ಬ್ಲ್ಯಾಕ್ ಫ್ರೈಡೆ ಅಂತ ನಡೆಯುತ್ತೆ. ಸೊ ಬ್ಲ್ಯಾಕ್ ಫ್ರೈಡೆ ಶುರು ಮಾಡಿದ್ರೆ ನೀವು ಶಾಪಿಂಗ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಡಿಸ್ಕೌಂಟ್ಸ್ ಇದೆ. ನಾನು ಬರೋ ಜಾರ್ಡನ್ ಎಲ್ಲ ಬರೋ ಅಲ್ಲಿ ಬ್ಲ್ಯಾಕ್ ಫ್ರೈಡೆ ಇಂದಾನೆ ತಗೊಂಡಿರೋದು ನಾನಂತೂ. ಆಮೇಲೆ ಆ ಬ್ಲ್ಯಾಕ್ ಫ್ರೈಡೆ ಉಪಯೋಗಿಸಿದಾಗ ನೀವು ಯೂನಿಡೇಸ್ ಉಪಯೋಗಿಸಿದ್ರೆ ನಿಮ್ಗೆ ಏನ್ ಡಿಸ್ಕೌಂಟ್ ಇದೆಯೋ ಯೂನಿಡೇಸ್ ಮೇಲೆ ಇನ್ನ 10% 20% ಡಿಸ್ಕೌಂಟ್ ಆಗುತ್ತೆ. ಸೊ ನೈಕಿ ಎಲ್ಲ ಯೂನಿಡೇಸ್ ಅಲ್ಲಿ ಇದ್ದೇ ಇದೆ ಆಲ್ಮೋಸ್ಟ್. ಮತ್ತೆ ಇನ್ನೊಂದೇನಂದ್ರೆ ಬಾಕ್ಸಿಂಗ್ ಡೇ ಅಂತ ನಡೆಯುತ್ತೆ ಜಾನ್ವರಿಲಿ. ಸೊ ಬಾಕ್ಸಿಂಗ್ ಡೇ ಅಲ್ಲೂ ಬೈಸ್ಟರ್ ವಿಲೇಜ್ ಅಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಆಫರ್ಸ್ ಇದೆ. ಸೊ ಇನ್ನೊಂದೇನಂದ್ರೆ ಈ ಹುಡುಗಿರ್ಗೆ ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಸ್ ಏನೇನ್ ಬೇಕು, ನಂಗೆ ಅದು ಅರ್ಥ ಆಗಲ್ಲ ಏನಂತ. ಅದು ಅವ್ರವ್ರಿಗೆ ಅರ್ಥ ಆಗ್ಬೇಕು, ನೀವು ವಿಡಿಯೋ ನೋಡ್ಕೊಳ್ಳಿ. ಅದೇ ಕಾಸ್ಮೆಟಿಕ್ಸ್, ಅದೇ ಬೂಟ್ಸ್ ಕರ್ಕೊಂಡು ಹೋಗಿದ್ನಲ್ಲ, ಸೊ ಬೂಟ್ಸ್ಗೆ ಹೋಗಂಗಿದ್ರೆ ನೀವು ಒಂದು ಅಡ್ವಾಂಟೇಜ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇದು ಹುಡುಗಿರಿಗೆ ಅಂತಾನೆ ಅಲ್ಲ, ಹುಡುಗರಿಗೂ ಅಷ್ಟೇ. ಪರ್ಫ್ಯೂಮ್ ಏನಾನ ಇರಲಿ. ಇದಕ್ಕೆ ಏನಂದ್ರೆ ಇವಾಗ ನೀವು 100 ಪಾಯಿಂಟ್ಸ್ ಲೋಡ್ ಮಾಡಿದ್ರೆ 1 pound ಡಿಸ್ಕೌಂಟ್ ಆಗುತ್ತೆ, 200 ಮಾಡಿದ್ರೆ 2 pounds ಡಿಸ್ಕೌಂಟ್ ಆಗುತ್ತೆ. ಸೊ ಆ ತರ ಹೋಗ್ತಾ 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 ಬೂಟ್ಸ್ ಅಲ್ಲಿ ಹಂಗ್ ಡಿಸ್ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಫೋರ್ತ್ ಟಾಪಿಕ್ ಏನಪ್ಪಾ ಅಂದ್ರೆ ಎಂಟರ್ಟೈನ್ಮೆಂಟ್. ನೀವೆಲ್ಲ ಕಾಲೇಜಲ್ಲಿ ಮಂಡೇ ಟು ಸ್ಯಾಟರ್ಡೆ ಫುಲ್ಲು ರುಬ್ಬಿಸ್ಕೊಂಡು ಫುಲ್ ಇದಾಗಿರ್ತೀರಾ, ಟಯರ್ಡ್ ಆಗಿರ್ತೀರಾ. ಸ್ಯಾಟರ್ಡೆ ಸಂಡೇ ಬಂದ್ರೆ ನಿಮ್ಗೂ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ನಾನೇನು ಎಂಟರ್ಟೈನ್ಮೆಂಟ್, ಮೂವೀಸ್, ಮ್ಯೂಸಿಯಮ್ಸ್ ಮತ್ತೆ ಈವೆಂಟ್ಸ್ ಇರುತ್ತೆ. ಈವೆಂಟ್ಸ್ ನಡೀತಾ ಇರುತ್ತೆ, ಲೋಕಲ್ ಈವೆಂಟ್ಸ್. ಸೊ ಇದನ್ನ ನಾನು ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಫಸ್ಟ್ ಏನಪ್ಪಾ ಅಂದ್ರೆ ಮೂವೀಸ್ಗೆ ಹೋಗ್ಬೇಕಂದ್ರೆ 2 ಆ್ಯಪ್ ಇದೆ. ಟುಡೇಸ್ ಟಿಕ್ಸ್ ಅಂತ ಒಂದು ಆ್ಯಪ್ ಇದೆ, ಮತ್ತೆ ಲಂಡನ್ ಥಿಯೇಟರ್ ಡೈರೆಕ್ಟ್ ಅಂತ ಒಂದು ಆ್ಯಪ್ ಇದೆ. ಸೊ ಈ 2 ಆ್ಯಪಲ್ಲಿ ಹೋದ್ರೆ ಸ್ಟೂಡೆಂಟ್ಸಿಗೆ ಡಿಸ್ಕೌಂಟ್ ಇದೆ, 10% ಇಲ್ಲ 20% ಡಿಸ್ಕೌಂಟ್ಸ್ ಇದೆ. ಅದಾದ್ಮೇಲೆ ನಾರ್ಮಲಿ ಇನ್ ಜನರಲ್ ಲಂಡನ್ ಅಲ್ಲಿ ಮೂವೀಸು ಟ್ಯೂಸ್ಡೇಸ್ ಮತ್ತೆ ವೆಡ್ನೆಸ್ಡೇಸ್ ಚೀಪ್ ಆಗಿದೆ. ಓಕೆನಾ. ಸೊ ಟ್ಯೂಸ್ಡೇ ವೆಡ್ನೆಸ್ಡೇಸ್ ನೀವು ಮೂವಿಗೆ ಹೋದ್ರೆ ಇನ್ನೂ ದುಡ್ಡು ಉಳಿಸ್ಬೋದು. ಆದ್ರೆ ನಿಮ್ ಕಾಲೇಜ್ ಇದ್ದಿ ಅದು ಇದು ಅಂತ ಓಕೆ ಫೈನ್, ನೀವು ಏನೊಂದು 5-7 pounds ಎಕ್ಸ್ಟ್ರಾ ಬೀಳುತ್ತೆ. ಅದಾದ್ಮೇಲೆ ಏನಂದ್ರೆ ನೀವು ನಾರ್ಮಲ್ ಆಗಿ ಈ ತರ ಲೋಕಲ್ ಈವೆಂಟ್ಸ್ ಆಗುತ್ತೆ. ನಾನು ಖುದ್ದಾಗಿ ಕನ್ನಡ ರಾಜ್ಯೋತ್ಸವ ಈವೆಂಟ್ಸ್ ಇಲ್ಲ ರಿಪಬ್ಲಿಕ್ ಡೇ ಈವೆಂಟ್ಸ್ಗೆ ನೀವು ಅಟೆಂಡ್ ಮಾಡ್ಬೋದು. ಎಲ್ಲಿ ಅದು ಈವೆಂಟ್ ಬ್ರೈಟ್ ಅಂತ ಒಂದು ಆ್ಯಪ್ ಇದೆ. ಸೊ ಈವೆಂಟ್ ಬ್ರೈಟ್ ಹಾಕೊಂಡ್ರೆ ಇಲ್ಲಿ ಲೋಕಲ್ ಅಲ್ಲಿ ನಡೆಯೋ ಈವೆಂಟ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ ನೀವು ಆ ಈವೆಂಟ್ಸ್ ಹೋಗ್ಬಿಟ್ಟು ನೀವು ಅಟೆಂಡ್ ಮಾಡಿ ಅವ್ರ ಜೊತೆ ಕಲ್ಚರಲ್ ಆಗಿ ನೀವು ಜಾಯಿನ್ ಆಗ್ಬಿಟ್ಟು, ನಮ್ಮವರೇ ಇರ್ತಾರೆ, ನಮ್ಮ ಕರ್ನಾಟಕದವ್ರು ಸಿಗ್ತಾರೆ, ತೆಲುಗು ಅವ್ರು ಸಿಗ್ತಾರೆ, ತಮಿಳ್ನವ್ರು ಸಿಗ್ತಾರೆ, ಎಷ್ಟೊಂದು ಜನ ತರ ಜನ ಸಿಗ್ತಾರೆ. ಕನೆಕ್ಷನ್ಸ್ಗೆ ವೆರೈಟೀಸ್ ಆಫ್ ಕನೆಕ್ಷನ್ಸ್ ಮಾಡ್ಬೋದು ನಿಮ್ಗೆ. ಅವ್ರು ನಿಮ್ಗೆ ಯಾವಾಗ ಯೂಸಿಗೆ ಬರ್ತಾರೆ ಅಂತಾನೆ ಗೊತ್ತಲ್ಲ, ಬಟ್ ಕನೆಕ್ಷನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಈವೆಂಟ್ ಬ್ರೈಟ್ ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಯು ಕ್ಯಾನ್ ಗೋ ಹ್ಯಾವ್ ಫನ್ ವಿತ್ ದೆಮ್. ಅದಾದ್ಮೇಲೆ ಏನಂದ್ರೆ ಮ್ಯೂಸಿಯಮ್ಸ್. ಸೊ ಲಂಡನ್ ಅಲ್ಲಿ ಎಷ್ಟೊಂದು ಮ್ಯೂಸಿಯಮ್ಸ್ ಇದೆ. ಇವಾಗ ಕೊಹಿನೂರ್ದೇ ಒಂದು ಮ್ಯೂಸಿಯಂ ಇದೆ, ಮತ್ತೆ ಏನೇನೋ ಡೈನೋಸರ್ದೇ ಒಂದು ಯಾವ್ದೋ ಬೋನ್ಸ್ ಇರೋ ಒಂದು ಮ್ಯೂಸಿಯಂ ಇದೆ. ಸೊ ಎಷ್ಟೊಂದು ಮ್ಯೂಸಿಯಮ್ಗೂ ಎಂಟ್ರಿ ಚಾರ್ಜಸ್ ಇದೆ ಲಂಡನ್ ಅಲ್ಲಿ. ಆಮೇಲೆ ಆವ್ರೇಜ್ ಔಟ್ ಮಾಡಿದ್ರೆ ಒಂದು 30 pounds ಇದೆ. ಎಲ್ಲ ನೀವು ಮ್ಯೂಸಿಯಮ್ಸ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ಒಂದು ಮಿನಿಮಮ್ 30 pounds ಇರ್ಬೇಕು ಕೈಯಲ್ಲಿ. ಒಂದು ಸ್ವಲ್ಪ ಮ್ಯೂಸಿಯಮ್ಸ್ ಇದೆ ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಇದೆ. ಸೊ ಇವಾಗ ನ್ಯಾಷನಲ್ ಆರ್ಟ್ ಗ್ಯಾಲರಿ ಇದೆ, ಮತ್ತೆ ರಾಬರ್ಟ್ ಮ್ಯೂಸಿಯಂ ಇದೆ, ಎಷ್ಟೊಂದು ಮ್ಯೂಸಿಯಮ್ಸ್ ಇದೆ. ಆ ಥರ ಮ್ಯೂಸಿಯಮ್ಸ್ ನೀವು ಅಟೆಂಡ್ ಮಾಡಿದ್ರೆ ಸೊ ನಿಮ್ಗೂ ಅಷ್ಟೇನೆ ಒಂಥರ ಫ್ರೀ ರಿಲ್ಯಾಕ್ಸ್ ಆಗುತ್ತೆ, ಏನೋ ಒಂದು ನಾಲೆಜ್ ತಿಳ್ಕೊಂಡಂಗೆ ಆಗುತ್ತೆ. ಆಕ್ಚುಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇರಲ್ಲ, ಬಟ್ ಇನ್ ಜನರಲ್ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ 5th ಟಾಪಿಕ್ ಏನಂದ್ರೆ ಟೆಕ್ ಅಂಡ್ ಸಾಫ್ಟ್ವೇರ್. ಟೆಕ್ ಅಂಡ್ ಸಾಫ್ಟ್ವೇರ್ ಅಂದ್ರೆ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ, ಬಟ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಒಂದು ಸ್ಟೂಡೆಂಟ್ ಆಗಿ ನೀವೇನ ಒಂದು ಹೊಸ ಫೋನ್ ತಗೊಬೇಕು ಇಲ್ಲ ಲ್ಯಾಪ್ಟಾಪ್ ತಗೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ.
ಆಲ್ಮೋಸ್ಟ್ 1 ಲಕ್ಷ ನೀವು ಆ್ಯಪಲ್ ತೊಗೊಬೇಕಂದ್ರೆ ಆಲ್ಮೋಸ್ಟ್ 1 ಲಕ್ಷ ಖರ್ಚು ಮಾಡ್ತೀರಾ ಇಲ್ಲಿ. ಸೊ ನಾನೇನು ಹೇಳೋದಂದರೆ ರೀಫರ್ಬಿಶ್ ತೊಗೊಂಬಿಡಿ. ಅಷ್ಟೊಂದು ಯೂಸ್ ಆಗಿರಲ್ಲ, ಮಿನಿಮಲ್ ಯೂಸ್ ಆಗಿರುತ್ತೆ. ನಿಮಗೆ ಎಷ್ಟು ಬೇಕೋ ನೀವು ಅದ್ರ ಪ್ರಕಾರ ಸಾಫ್ಟ್ವೇರ್ ನೋಡ್ಬಿಟ್ಟು ಅದ್ರ ಪ್ರಕಾರ ತಗೊಳ್ಳಿ. ರೀಫರ್ಬಿಶ್ ತೊಗೊಂಡ್ರೆ ಇನ್ನೂ ಒಂದು 40-50,000 ಸೇವ್ ಆಗುತ್ತೆ. ಏನು 1 ವರ್ಷ ಉಪಯೋಗಿಸಿರ್ತಾರೆ, ಏನೂ ಆಗಿರಲ್ಲ. ನೀವು ಹೋಗ್ಬಿಟ್ಟು ಪ್ರಾಡಕ್ಟ್ ಚೆಕ್ ಮಾಡ್ಬಿಟ್ಟು ಪ್ರಾಡಕ್ಟ್ ತಗೊಳ್ಳಿ. ರೀಫರ್ಬಿಶ್ ಮೇಲೂ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಇದೆ. ರೀಫರ್ಬಿಶ್ ತೊಗೊಳ್ತೀರಾ ಅಂದ್ರೂ ನೀವು ನಿಮ್ಮ ಕಾಲೇಜ್ ಐ ಡಿ ಕಾರ್ಡ್ನ ನೀವು ಕೊಟ್ಟರೆ ಅದ್ರ ಮೇಲೆ ನಿಮಗೆ ಅದ್ರ ರೀಫರ್ಬಿಶ್ಡ್ ಡಿಸ್ಕೌಂಟ್ಸ್ ಇದೆ. ಸೆಕೆಂಡ್ ಏನಪ್ಪ ಅಂದರೆ, ನೀವು ಕಾಲೇಜಲ್ಲಿ ಕಾಲೇಜ್ ಅಂತಲೇ ಅಲ್ಲ, ಕಾಲೇಜು ಮತ್ತು ನೀವು ಕೆಲಸಕ್ಕೆ ಹೋಗ್ತೀರಾ ಅಂದರೆ ವರ್ಕ್ ಮತ್ತು ಕಾಲೇಜ್ ಡಿಸ್ಕೌಂಟ್ ಸಿಗುತ್ತೆ. ಈ ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಮತ್ತು ಆ್ಯಡೋಬು ಮತ್ತು ಬೇರೆ ಬೇರೆ ಡಾವಿನ್ಸಿ ಅವೆಲ್ಲ ನಿಮಗೆ ಸಾಫ್ಟ್ವೇರ್ಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದನ್ನು ಮರಿಬೇಡಿ. ಮತ್ತು ನಾನು ಜನರಲೈಸ್ ಮಾಡ್ತಾ ಇದ್ದೀನಿ, ಆ್ಯಪಲ್ ಪ್ರಾಡಕ್ಟ್ನ ನೀವು ತೊಗೊಬೇಕಂದ್ರೆ ನೀವು ಹಳೆ ಆ್ಯಪಲ್ ಪ್ರಾಡಕ್ಟ್ನ ಈ ದೇಶದಲ್ಲಿ ನೀವು ಟ್ರೇಡ್ ಇನ್ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂ ಇದೆ. ನೀವು ಹಳೆ ಆ್ಯಪಲ್ ಪ್ರಾಡಕ್ಟ್ನ ಈ ದೇಶದಲ್ಲಿ ನೀವು ಟ್ರೇಡ್ ಇನ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೊಂದು 50 ಇಲ್ಲ 60,000 ಡಿಸ್ಕೌಂಟ್ ತನಕ ಸಿಗುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ, ಬಟ್ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಒಂದೊಂದು ಜಾಗದಲ್ಲಿ ಏನಂದ್ರೆ ಆ್ಯಪಲ್ ಪ್ರಾಡಕ್ಟ್ಸ್ ನೀವು 50-60,000 ಡಿಸ್ಕೌಂಟ್ ಕೊಡ್ತಾರೆ, ಅದ್ರ ಮೇಲೆ ತಿರ್ಗಾ 150 ಪಾಯಿಂಟ್ಸ್ ಕೊಡ್ತಾನೆ, ಅದ್ರ ಮೇಲೆ ತಿರ್ಗಾ 15,000 ಕೊಡ್ತಾನೆ. ಸೊ ನೀವು ಅದನ್ನು ಕಣ್ಣಿಟ್ಟಿರ್ಬೇಕು, ಯಾವಾಗ ಸೇಲ್ಸ್ ನಡೆಯುತ್ತೆ. ನಾನು ಹೇಳ್ತಲ್ವ, ಬ್ಲ್ಯಾಕ್ ಫ್ರೈಡೇ, ಬಾಕ್ಸಿಂಗ್ ಡೇ ಅಂಥದ್ರ ಮೇಲೆ ಕಣ್ಣಿಟ್ಟಿದ್ರೆ ನೀವು ಪಕ್ಕ ನೀವು ಕ್ಯಾಚ್ ಮಾಡ್ತೀರಾ ಇದನ್ನು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನಾನ ಅನಿಸಿದ್ರೆ, ಯಾಕಂದರೆ ನೀವೆಲ್ಲ ಸೆಪ್ಟೆಂಬರಿಗೆ ಇಲ್ಲಿ ಬರ್ತಾ ಇದ್ದೀರಾ, ಇಲ್ಲ ಜಾನ್ವರಿಗೆ ಬರ್ತಾ ಇದ್ದೀರಾ, ಜಾನ್ವರಿ ಆಗೇ ಹೋಯ್ತು ಆಲ್ಮೋಸ್ಟು, ಬಟ್ ಸ್ಟಿಲ್ ನಿಮ್ಗೆ ಏನಾನ ಅನಿಸಿದ್ರೆ, ನಿಮ್ಗೆ ಏನಾನ ತಿಳ್ಕೊಬೇಕು, ಇಲ್ಲ ಏನೋ ನಿಮ್ಗೆ ಡೌಟ್ ಇದ್ರೆ ತಲೆಯಲ್ಲಿ ನನಗದೊಂದು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ, ಇಲ್ಲ ನನಗೊಂದು ಪಿಂಗ್ ಮಾಡಿ. ನಾನು ಅದನ್ನು ಪಕ್ಕ ರಿಪ್ಲೈ ಮಾಡ್ತೀನಿ, ಇಲ್ಲ ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಸೊ ಇನ್ನೊಂದೇನೆಂದರೆ, ನೆಕ್ಸ್ಟ್ ವಿಡಿಯೋ ನಾನು ಬರ್ತಾ ಇರೋದು, ನೀವು ಯಾವುದು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಇಲ್ಲ ನೀವು ನಿಜವಾಗ್ಲೂ 4X ಕಾರ್ಡ್ ಬೇಕಾಗುತ್ತಾ ನಿಮಗೆ ಈ ಕಂಟ್ರೀಲಿ. ಯಾಕಂದರೆ ಎಲ್ಲರೂ ಹೇಳ್ದಂಗೆ 4X ಬೇಕು ಹೋಗ್ಬೇಕಾದ್ರೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ನಾನು ಹೇಳ್ತೀನಿ, ಅದಕ್ಕೂ ಒಂದು ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಸಿ ಯು ಇನ್ ದ ಬ್ಲಾಗ್. ಬಾಯ್ ಬಾಯ್, टाटा, गुड बाय, गया।